ನಾವು ಲೇಡೀಸ್ ಎಷ್ಟು ಮದುವೆ ಆದಮೇಲೆ ಮಕ್ಕಳಾದಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಅಂದರೆ ನಮ್ಮ ಲೈಫ್ನೇ ಮರ್ತು ಬಿಟ್ಟಿರ್ತೀವಿ. ಆ್ಯಕ್ಚುಲ್ ಆಗಿ ಮನೆಗೆ, ಮಕ್ಕಳಿಗೆ, ಫ್ಯಾಮಿಲಿಗೋಸ್ಕರ, ಗಂಡಂಗೋಸ್ಕರ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಇನ್ನು ಹೇಗೆ ಬದುಕ್ತಾ ಇದ್ದೀವಿ. ವಿ ಲಾಸ್ಟ್ ಆರ್ ಸೆಲ್ಸ್ ಮೆನಿ ಟೈಮ್ಸ್ ಸೊ ನಮಗೊಂದು ಬ್ರೇಕ್ ತೊಗೊಂಡ್ರೆ ವಿ ಎನರ್ಜೈಸ್. ಎಲ್ಲರೂ ಅಂತಾರೆ ಅವ್ರಿಗೋಸ್ಕರ ಅವ್ರು ಬದುಕ್ತಾರೆ, ಸೆಲ್ಫಿಶ್ ಆಗಿಬಿಡ್ತಾರೆ ಅಂತ. ಹೇಗಾಗುತ್ತೆ, ನಮ್ಮ ತುಂಬ ಎನರ್ಜೈಸ್ ಆಗ್ತಾ ಇದ್ದರೆ, ನಾವು ತುಂಬ ಈ ಥರ ಲೈವ್ಲಿ ಆಗಿದ್ರೆ ಆ ಎನರ್ಜಿನೇ ಮಕ್ಳಿಗೆ ಕೊಡ್ತೀವಿ. ಸಮ್ಟೈಮ್ಸ್ ಏನು ಗೊತ್ತಾ, ನಾವು ಅಂದ್ಕೊಂಡ್ಬಿಡ್ತೀವಿ, ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಮಕ್ಳಿಗೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ, ಮಕ್ಕಳು ಓದ್ತಾ ಇಲ್ಲ, ಇದೇ ನೆಗೆಟಿವ್ ಎನರ್ಜಿನ ಮಕ್ಳಿಗೆ ಪಾಸ್ ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಸರ್ತಿ ಏನು ಗೊತ್ತಾ, ಇದನ್ನೇ ಕಲ್ತಿದ್ದ ಮಕ್ಕಳು ನಮಗೆ ಯಾವತ್ತೂ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ವಿಷಯದಲ್ಲಿ. ಅಫ್ಕೋರ್ಸ್ ನಾವು ಅವ್ರಿಗೆ ಕಲಿಸೇ ಇಲ್ಲ ಅಲ್ಲ, ಎಲ್ಲ ನಾನು ಮಾಡ್ತೀನಿ ಬಿಡು ಅಂತ ತಗೊಂಡು 40 ರೀಚ್ ಆಗ್ತಿದ್ದಂಗೆ ನನ್ನ ಕೈಲಾಗ್ತಿಲ್ಲ ಅಂತ ಅದೇ ವೈಬ್ಸ್ನ ಮಕ್ಳಿಗೆ ಕಳಿಸ್ತೀವಿ. ಆಗ ಮಕ್ಳಿಗೆ ಏನಾಗುತ್ತೆ ಅಂದರೆ, ವೈ ಶಿ ಬಿಹೇವಿಂಗ್ ವಯರ್ಡ್, ಯಾಕೆ ಈ ಥರ ವಿಯರ್ಡಾಗಿ ಬಿಹೇವ್ ಮಾಡ್ತಿದ್ದಾರೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಓದು ಅಂತ ಪ್ರೆಷರ್ ಆಗ್ತಿದ್ದಾರೆ ಅಂತ ನಮ್ಮನ್ನೇ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬದಲು ನಾವು ಎನರ್ಜೈಸ್ ಆಗಿ ನಾವು ಮಕ್ಕಳನ್ನ ಚೆನ್ನಾಗಿ ಎನರ್ಜೈಸ್ ಮಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ. ಸೊ ಸೆಲ್ಫ್ ಲವ್ಗೂ, ಸೆಲ್ಫಿಶ್ನೆಸ್ಗೂ, ಸೆಲ್ಫ್ ಫುಲ್ಫಿಲ್ಮೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ, ವಾನಿನ ಸೆಲ್ಫಿ ತೊಗೊಂಡು ನೋಡಿ. ಥ್ಯಾಂಕ್ ಯು ಆಲ್.